ಆತ್ಮೀಯರೇ ನಮಸ್ಕಾರ. ಭಾಷಣ ಕೌಶಲ್ಯ ಕುರಿತು ಹಲವರಿಗೆ ಅನೇಕ ಅನುಮಾನಗಳಿರ್ತದೆ. ಈ ವಿಡಿಯೋನಲ್ಲಿ ನಾನು ಅಂಥ ಅನುಮಾನಗಳನ್ನು ಪಾರ್ಟಿಸಿಪೆಂಟ್ಸ್ನ ಕೇಳಿ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲನೇದಾಗಿ ವೀರಭದ್ರಯ್ಯ ಅವರು ಗುಡ್ ಪರ್ಸನಾಲಿಟಿ, ಸೋಷಿಯಲ್ ಐಡೆಂಟಿಫಿಕೇಶನ್ ಸರ್, ರೈಟ್ ಟೈಮ್, ಪ್ರೆಸೆಂಟೇಷನ್ ಆಪರ್ಚುನಿಟಿ, ಸ್ಟೇಜ್ ಸರ್ ಅಂತ ಮಿಕ್ಸ್ ಮಾಡಿದಿರಿ. ಇನ್ಫ್ಯಾಕ್ಟ್ ಇಂಗ್ಲೀಷಲ್ಲಿ ಆಗಲಿ ಕನ್ನಡದಲ್ಲೇ ಆಗಲಿ ಆ ವಾಕ್ಯ ನಿರ್ಮಾಣದಲ್ಲಿ ಆ ಕ್ಲಾರಿಟಿ ಇರಬೇಕು. ನೀವು ಕಾಮ ಆಗಲಿ ಫುಲ್ ಸ್ಟಾಪ್ ಆಗಲಿ ಯೂಸ್ ಮಾಡಿಲ್ಲ. ಆಮ್, ಇದು ಮೀನಿಂಗ್ ನಾನು ಅರ್ಥ ಮಾಡ್ಕೊಳ್ತೀನಿ. ಈ ಥರ ಗುಡ್ ಪರ್ಸನಾಲಿಟಿ ಅಂದರೆ ಒಂದು ಉತ್ತಮ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ, ಒಂದು ಸಾಮಾಜಿಕವಾಗಿ ಜನ ನಿಮ್ಮನ್ನು ಗುರುತಿಸ್ತಾರೆ ಎನ್ನುವ ಅಂಶಗಳನ್ನು ಹೇಳಿದಿರಿ. ತುಂಬ ಆ, ಸತ್ಯವಾದದ್ದು. ಆಪರ್ಚುನಿಟಿ ಯಾವಾಗ ಬರ್ತದೆ ಅಂದರೆ ನೀವೊಂದು ಲೆವೆಲ್ಗೆ ಸಿದ್ಧತೆ, ವೆನ್ ಪ್ರಿಪ್ರೇಷನ್ ಮೀಟ್ಸ್ ಎನ್ ಆಪರ್ಚುನಿಟಿ ಈಸ್ ಕಾಲ್ಡ್ ಎ ಸಕ್ಸಸ್ ಅಂತಾರೆ. ಸೊ ನೀವು ಸಿದ್ಧತೆ ಮಾಡ್ಕೋತಾ ಹೋಗ್ತಾ ಇರಬೇಕು. ಸಿದ್ಧತೆ ಮಾಡ್ಕೊಂಡು ಅವಕಾಶ ಸಿಕ್ಕಿದಾಗ ನೀವು ಅದನ್ನು ಚೆನ್ನಾಗಿ ಬಳಸ್ಕೊಂಡಾಗ, ಉದಾಹರಣೆಗೆ ನನ್ನ ಉದಾಹರಣೆ ಕೊಡ್ತೇನೆ. 30 ವರ್ಷಗಳ ಹಿಂದೆ ನಾನು ನಿರೂಪಕ ಆಗಿದ್ದೆ ಸ್ಟೇಜ್ ಮೇಲೆ. 10 ವರ್ಷ ನಿರೂಪಣೆ ಮಾಡಿದ್ದೀನಿ. 10 ವರ್ಷದಲ್ಲಿ 1,000ವರೆಗೆ ನಾನು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದೇನೆ. ನಿಮಗೆ ಗೊತ್ತಿರಲಿ, ನಾನು ಪಂಡಿತ್ ಭೀಮಸೇನ್ ಜೋಶಿ, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ರಾಜಾರಾಮಣ್ಣ ಪಿಯಾನೋ ಕಚೇರಿ, ಜೊತೆಗೆ ಶಿವರಾಮ ಕಾರಂತರ ಒಂದೆರಡು ಪುಸ್ತಕ ಬಿಡುಗಡೆಗೆ ಕಾರ್ಯಕ್ರಮಗಳೆಲ್ಲ ನಿರೂಪಣೆ ಮಾಡಿದ್ದೇನೆ. ಯಾವ ಕಾರ್ಯಕ್ರಮಕ್ಕೂ ನಾನು ಮಾರ್ಕೆಟ್ ಮಾಡಿಲ್ಲ. ನನಗೆ ಯಾವ ಅವಕಾಶ ಸಿಕ್ತೋ ಅದನ್ನು ಚೆನ್ನಾಗಿ ಮಾಡಿಬಿಡ್ತಾ ಇದ್ದೆ. ಅಲ್ಲೇ ನನ್ನ ನಂಬರ್ ತೊಗೊಂಡು ಒಂದಿಬ್ಬರು ಮೂವರು ಆಮೇಲೆ ಕಾಂಟ್ಯಾಕ್ಟ್ ಮಾಡೋರು. ದಟ್ಸ್ ಇಟ್. ಸೊ ನಿಮ್ಗದು ಕ್ಲಿಯರ್ ಮಾಡಿದ್ದೇನೆ. ಈಗ ಬಾಲಾಜಿ ಅವರು ಒಡೆದ ಮನಸ್ಸುಗಳ ಮರುಜೋಡಣೆ ಮಾತಿನ ಮೂಲಕವೇ ನಡೆಯುತ್ತದೆ. ವಾ ವಾ ವಾ, ಕ್ಯಾ ಬಾತ್. ಖಂಡಿತ ಒಡೆದ ಮನಸ್ಸುಗಳ ಮರುಜೋಡಣೆ ಆಗುತ್ತೆ ಎಂದಿದ್ದೀರಿ. ತುಂಬ ಚೆನ್ನಾಗಿ ಹೇಳಿದ್ರಿ. ಹೇಗೆ ಭಾಷೆ ಮತ್ತು ಭಾಷಣ ಬಹುಮುಖ್ಯ ಅಂಗ ಇಂದಿನ ಸಮಾಜದಲ್ಲಿ. ಕೆಲವು ವಿದೇಶಗಳಲ್ಲಿ ಇದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ಪ್ರತಿ ವಿದ್ಯಾರ್ಥಿ ಓದುವ ಹಂತದಲ್ಲಿಯೇ ತರಬೇತಿಯನ್ನ ಕೊಡಲಾಗುತ್ತಂತೆ. ನಮ್ಮ ದೇಶದಲ್ಲಿ ಇದಿಲ್ಲ. ಉದಾಹರಣೆಗೆ ನನಗೆ ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿಯವರು ಹೇಳಿದರು, ಲಂಡನ್ನಲ್ಲಿ 100% ಪಬ್ಲಿಕ್ ಸ್ಪೀಕಿಂಗ್ ಟ್ರೈನಿಂಗ್ ಆಗುತ್ತಂತೆ. ಇದು ನಮ್ಮಲ್ಲಿ ಪ್ರತೀತಿ ಇಲ್ಲ. ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ ಇನ್ನೊಂದಾಗಲಿ ಅದು ಕೆಲವು ಸೈಡಲ್ಲಿ ನೀವು ಓದ್ಕೋಬೇಕಷ್ಟೇ ಹೊರತು, ಪಂಚತಂತ್ರಗಳಾಗಲಿ ಅಥವಾ ಮಾರಲ್ ಇದೆಲ್ಲ ಮುಂಚೆ ಕೆಲವು ಸಂದೇಶಗಳಿರುವಂಥ ಕಥೆಗಳು ಎಲ್ಲ ಇರ್ತಾ ಇತ್ತು. ಇತ್ತೀಚೆಗೆ ಶಿಕ್ಷಣದಲ್ಲಿಯೂ ಕೂಡ ಅದು ಕಡಿಮೆ ಆಗಿದೆ. ನೋಡಿ, ಭಾಷಣ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮಗೆ ಅದು ಕಾನ್ಫಿಡೆನ್ಸ್ ಕೊಡ್ತದೆ. ಜೀವನದಲ್ಲಿ ಅನೇಕ ಭಯಗಳನ್ನು ದೂರ ತಳ್ತದೆ. ಹಾಗೆ ಭಾಷೆ ಮತ್ತು ಭಾಷಣ, ಭಾಷಣ, ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಆಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತವೆ. ನಮ್ಮ ಕವಿ BM ಶ್ರೀಕಂಠಯ್ಯನವರು ಏನು ಹೇಳಿದ್ರು ಗೊತ್ತಾ? ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯು ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ ಹೇಳಿದ್ರು. ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಆಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್. ಭಾಷೆ ಎನ್ನುವುದು ಸಂವಹನದ ವಾಹನ. ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ ಈಗ. ಕನ್ನಡ ಆಗಲಿ ಆಂಗ್ಲ ಭಾಷೆ ಆಗಲಿ ಯಾವುದೇ ಭಾಷೆ ಆಗಲಿ ಆ ಭಾಷೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಉಚ್ಚರಿಸಬೇಕು. ಯಾವಾಗ ನಾವು ಅದನ್ನು ಅರ್ಥ ಮಾಡಿಕೊಂಡು ಸಂದರ್ಭೋಚಿತವಾಗಿ ಮಾತಾಡ್ತಾ ಇರ್ತೇವೆ, ಆ ಪದಗಳಿಗೆ ಮೌಲ್ಯ ಬರ್ತದೆ, ಆ ವಾಕ್ಯಗಳಿಗೆ ಅರ್ಥ ತುಂಬ ಚೆನ್ನಾಗಿ ಬರ್ತದೆ. ಅರ್ಥಪೂರ್ಣವಾದ ಮಾತುಗಳನ್ನು ನಾವು ಆಗ ಆಡೋದಕ್ಕೆ ಶುರು ಮಾಡ್ತೇವೆ. ಸೊ ಸಮಾಜಕ್ಕೆ ಯಾಕೆ ಬೇಕು ಅಂತ ಅಂದರೆ, ನಮ್ಮ ಕುಟುಂಬದಲ್ಲಿ ಎಷ್ಟು ಬೇಕೋ ಏನು ಬೇಕೋ ಮಾತನಾಡುವುದರಿಂದ ಮುನಿಸಿಕೊಳ್ಳದೆ, ಮುಖ ತಿರುಗಿ ನೋಡದೆ ಎಷ್ಟೊಂದು ಕುಟುಂಬಗಳಲ್ಲಿ ಇರ್ತಾರೆ ಜನಗಳು. ಅಲ್ಲಿ ಸಂಬಂಧಗಳು ಬೆಸೆಯೋದಕ್ಕೆ ಮಾತು ಕಾರಣ ಆಗ್ತದೆ. ಕರೆಕ್ಟ್. ಇನ್ನು ವೇದಿಕೆಯ ಮೇಲೆ ಮಾತನಾಡಿದಾಗ ಅನೇಕ ವಿಚಾರಗಳನ್ನು ತಿಳಿದುಕೊಂಡಿರ್ತವೆ, ಆದರೆ ಪ್ರಚುರಪಡಿಸೋದಕ್ಕೆ, ಅಭಿವ್ಯಕ್ತಿಪಡಿಸೋದಕ್ಕೆ, ಪ್ರೆಸೆಂಟೇಷನ್ ಮಾಡೋದಕ್ಕೆ ನಮಗೆ ಬರೋದಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಒಳಗಡೆ ಇರುತ್ತೆ ಅಷ್ಟೇ,
ಹೊರಗಡೆ ತೋಡ್ಕೊಳ್ಳೋಕ್ಕೆ ನಮಗೆ ಸಹಾಯ ಆಗುವುದಿಲ್ಲ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಾನ್ವಿ ಹೇಳ್ತಾಳೆ, ಸ್ಟೇಜಲ್ಲಿ ಮಾತನಾಡುವಾಗ ಭಯ ಆಗುತ್ತದೆ ಸರ್. ಹಂಗಂದ್ರೆ ಏನು ಗೊತ್ತಾ ಸಾನ್ವಿ, 5ನೇ ಕ್ಲಾಸ್ ಹುಡುಗಿ ಭಯ ಆಗ್ತದೆ ಅಂತ ಕೇಳಿದೆ. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಭಯ ಆಗಲ್ಲ. ಭಯ ಆಗ್ತಾ ಇದೆ ಅಂದರೆ ನಿನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಅಷ್ಟೇ ಅರ್ಥ. ಒಂದು ನಾವು ಒಗ್ಗದ ವಾತಾವರಣಕ್ಕೆ ಹೋದಾಗ ಆ ಥರದ ರಿಯಾಕ್ಷನ್ಸ್ ಫಿಸಿಕಲಿ ಆಗಬೇಕು. ಡೋಂಟ್ ವರಿ. ಅದನ್ನು ಹೋಗಲಾಡಿಸ್ಕೊಳ್ಳೋದು ಹೇಗೆ? ಅದು ಎದುರ್ಕೋತಾ ಇದ್ದೀರಾ ನೀವು ಅದು ಕಂಡ್ರೆ, ಪ್ರೀತಿ ಮಾಡಕ್ಕೆ ಶುರು ಮಾಡಿ. ಹಾಯ್, ದಿಸ್ ಈಸ್ ದಿ ಸ್ಟೇಜ್, ನಾನು ಲೈಫಲ್ಲಿ ಉದ್ಧಾರ ಆಗಬೇಕು, ಬೆಳಿಬೇಕು, ನಾನು ನಾಯಕ ಆಗಬೇಕು ಅಂತ ಪ್ರೀತಿ ಮಾಡಕ್ಕೆ ಶುರು ಮಾಡಿ. ಆ ವೇದಿಕೆ ಮೇಲೆ ಬಂದು ಹೋಗ್ತಾ ಮಾಡಿ, ಬೊಕ್ಕೆ ಕೊಡಿ, ವೆಲ್ಕಮ್ ಮಾಡಿ, ಜ್ಯೋತಿ ಬೆಳೆಸ್ತಾ ಇದ್ರೆ ಹೋಗಿ ಕ್ಯಾಂಡಲ್ ತಗೊಂಡೋಗಿ ವೇದಿಕೆ ಮೇಲೆ ಹೋಗಿ ಬಂದು ಮಾಡಿ. ಹೋಗ್ತಾ ಹೋಗ್ತಾ ಆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ವೆಲ್ಕಮ್ ಸ್ಪೀಚು, ವೋಟ್ ಆಫ್ ಥ್ಯಾಂಕ್ಸ್ ಇಲ್ಲಿಂದ ಆರಂಭ ಮಾಡಿ. ಆ ಟೈಮಲ್ಲಿ ಏನಾಗ್ತದೆ ಅಂದರೆ ಹೋಗ್ತಾ ಬರ್ತಾ ಹಾಡ್ತಾ ರಾಗ, ನಳ್ತಾ ರೋಗ. ರಿಹರ್ಸಲ್, ಪ್ರಾಕ್ಟೀಸ್ ಈಸ್ ದಿ ಮೆಡಿಷನ್. ರಿಹರ್ಸಲ್ ಮಾಡ್ತಾ ಇರಬೇಕು, ಕನ್ನಡಿ ಮುಂದೆ ನಿಂತ್ಕೋಬೇಕು, ಒಂದು 10 ಸರಿ ಮಾತಾಡಿ. ತಪ್ಪುಗಳಾಗುತ್ತಾ ಆಗಲಿ. ಸ್ಟಾರ್ಟಿಂಗಲ್ಲಿ ಆಗ್ಬೇಕಾದ್ರೆ ಏನೋ ಒಂದೆರಡು ಏನೋ ಹೊಸಬ್ರು ಅಂತ ಅವರು ಹೊಟ್ಟೆಗೆ ಹಾಕೋತಾರೆ ಆಡಿಯನ್ಸು. ಪಾಪ ತುಂಬ ಒಳ್ಳೆಯವರು ನಮ್ಮ ಆಡಿಯನ್ಸು. ಯಾರು ಮೊಟ್ಟೆಗಿಟ್ಟೆ ಹೊಡೆಯಲ್ಲ, ಟೊಮೊಟೊ ಹೊಡೆಯಲ್ಲ. ಯಾರು ತುಂಬ ತುಂಬ ತಪ್ಪು ಹೇಳಿದ್ರೆ ಮಾತ್ರ ಮಾಡೋದು ಸಾನ್ವಿ. ಡೋಂಟ್ ವರಿ. ನಾನು ಮಾತು ಹೇಳ್ತಾ ಇರ್ತಾನೆ, ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್ ಬಟ್ ದೇರ್ ಶುಡ್ ನಾಟ್ ಬಿ ಎ ಫೇಲ್ಯೂರ್ ಆಫ್ ಎನ್ ಅಟೆಂಪ್ಟ್ ಅಂತ. ಸೊ ಸಾನ್ವಿ, ಅಟೆಂಪ್ಟ್ ಮಾಡೋದಕ್ಕೆ ಶುರು ಮಾಡೋ, ನಿಂಗೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ. ಮತ್ತೊಬ್ಬರು ಸ್ವಾಮಿಯನ್ನವರು ಕೂಡ, ಸಭಾ ಕಂಪನ ಹೋಗಿಸಲು ಏನು ಮಾಡಬೇಕು ಸರ್? ವೇದಿಕೆ ಮೇಲೆ ಹೋಗಬೇಕು, ಬರಬೇಕು, ಕಾನ್ಫಿಡೆಂಟ್ ಆಗಿ ನಡೀಬೇಕು, ಮುಖ ಸ್ಮೈಲ್ ಮಾಡಬೇಕು, ಎಲ್ರಿಗೂ ನಮಸ್ಕಾರ ಮಾಡಬೇಕು. ದ್ಯಾಟ್ಸ್ ಇಟ್. ಅಡಾಗ್ತದೆ. ಅದಕ್ಕೆ ಭಯ ಬಿಸಾಕಿ ಅಂತಲೇ ಒಂದು 2-3 ವಿಡಿಯೋ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡಿ, ಇನ್ನೂ ಸ್ವಲ್ಪ ಸಹಾಯ ಆಗ್ತದೆ. ಇನ್ನೊಬ್ಬರು ಅವ್ರ ಹೆಸರಿಂದ ಬಂದಿಲ್ಲ, ವಿವೋ ಅಂತ ಹಾಕಿದ್ದಾರೆ. ವೇದಿಕೆಯ ಮೇಲೆ ಮಾತನಾಡುವಾಗ ಗೊಂದಲ, ಕನ್ಫ್ಯೂಷನ್, ಮಾತಿನ ಕೊರತೆ, ಭಯದ ಆತಂಕ ಈಗ ಅಡ್ರೆಸ್ ಮಾಡಿದ್ದೀನಿ ಆಲ್ರೆಡಿ. ಈಗ ಮಾತನಾಡ್ಬೇಕಾದ್ರೆ ಗೊಂದಲ ಆಗ್ತದೆ, ಕನ್ಫ್ಯೂಷನ್ ಆಗ್ತದೆ, ಮಾತುಗಳು ಹೊರಗಡೆ ಬರಲ್ಲ. ಓಕೆ, ಈ ಪ್ರಾಬ್ಲಮ್ ಇರೋದು ಇಲ್ಲಿ. ಓಕೆ, ಇಲ್ಲಿ 100 ಯೋಚನೆಗಳನ್ನು ತುಂಬ್ಕೊಂಡ್ಬಿಟ್ಟಿರುತ್ತೆ. ಕರೆಕ್ಟಾ? ಇಲ್ಲಿಗೆ ಸರಿ ಮಾಡಿಕೊಂಡ್ರೆ ಥಾಟ್ಸ್ ಇಲ್ಲಿಗೆ ಬರೋದಕ್ಕೆ ವರ್ಡ್ಸ್ ಆಗ್ತದೆ. ಇಷ್ಟೇ ಸಿಂಪಲ್. ಇಲ್ಲಿ ಥಾಟ್ಸ್, ಇಲ್ಲಿ ವರ್ಡ್ಸ್. ಥಾಟ್ಸ್ ಕ್ಲಾರಿಟಿ ಲೀಡ್ಸ್ ಟು ವರ್ಡ್ಸ್ ಕ್ಲಾರಿಟಿ. ಕರೆಕ್ಟಾ? ಪದ ಹೊಸ್ದಾಗಿ ಬಂತು, ಟೈಪ್ ಮಾಡಿ. ಥಾಟ್ಸ್ ಕ್ಲಾರಿಟಿ ಲೀಡ್ಸ್ ಟು ವರ್ಡ್ಸ್ ಕ್ಲಾರಿಟಿ. ನಮ್ಮ ವಿಚಾರಗಳು, ಅದಕ್ಕೊಂದು ಫಾರ್ಮುಲಾನು ಕೂಡ ನಾನು ಡಿಸೈನ್ ಮಾಡಿದ್ದೇನೆ. ಈ ನಿರೂಪಿಸಿ ಕೃತಿನಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಇನ್ಫ್ಯಾಕ್ಟ್ ಏನೇನು ಪ್ರಾಕ್ಟೀಸ್ ಮಾಡಬೇಕು ಚಟುವಟಿಕೆಗಳನ್ನು ಒಂದು ಚಾಪ್ಟರ್ ಡೆಡಿಕೇಟ್ ಮಾಡಿದ್ದೇನೆ. ಒಂದು ಸುಮಾರು 35 ನಿರೂಪಕರು ಅವರ ವೈಯಕ್ತಿಕ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ. ಈ 3 ಪುಸ್ತಕ ನಾನು ಏನು ಹೇಳ್ತಾ ಇದ್ದೀನಿ, ಇವೆಲ್ಲ ಮಸ್ಟ್ ರೀಡ್ ಅಂತೀನಿ, ಎಸ್ಪೆಷಲಿ ಭಾಷಣ ಕೌಶಲ್ಯಕ್ಕೆ. ಮೊದಲನೇದು ನುಡಿಗನ್ನಡಿ, ಆಮೇಲೆ ನಿರೂಪಿಸಿ, 3ನೇದು ಅನನ್ಯತೆಯ ರೀತಿ, ಓವರಾಲ್ ನಿಮ್ಮನ್ನು ಗ್ರೂಮಿಂಗ್ ಮಾಡ್ತದೆ. ಇವು 3 ನಿಮಗೆ ತುಂಬ ಸಹಾಯ ಮಾಡ್ತದೆ. ದಯಮಾಡಿ ಈ 3 ಕೃತಿಗಳನ್ನು sapnaonline.com amazon.in ಪಡೆಯಿರಿ, ಓದಿದ್ದನ್ನು ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ. ಬರೀ ಏನು ಓದ್ಬಿಡ್ತಾರೆ ಕೆಲವರು, ನಿಮ್ಮ ಪುಸ್ತಕ ಓದ್ದೆ ಸಾರ್ ಬರಲಿಲ್ಲ ಅಂತಾರೆ. ಅದು ನೋಡ್ರೆ ನೀರಿಗೆ ಕರ್ಕೊಂಡೋಗಿ, ಕರೆಕ್ಟಾ, ನೀವು ನೀರೊಳಗೆ ಇಳಿಬೋದು ಅಷ್ಟೆ, ಕೈಕಾಲು ಅಲ್ಲಾಡಿಸ್ಬೇಕು. ಇವೆಲ್ಲ ಅಂದರೆ ಏನು ಮಾಡಬೇಕು? ಆನ್ಲೈನು ಆಫ್ಲೈನ್ ಕೋರ್ಸಿಗೆ ಬನ್ನಿ ಅಂತಲೇ ಇವತ್ತು ಮಾಸ್ಟರ್ ಕ್ಲಾಸ್ಗೆ ನಾವು ಕರಿತಾ ಇದ್ದೇವೆ. ಸರ್, ನಾವು ನಿರೂಪಣೆ ಮಾಡುವಾಗ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಸರ್. ಅದಕ್ಕೆ ವೆರಿ ಇಂಪಾರ್ಟೆಂಟ್, ಉತ್ತಮ ಆರಂಭ, ಉತ್ತಮ ಅಂತ್ಯ. ಅದಕ್ಕೆ ನಾನು ಇಲ್ಲೊಂದು ಏರ್ ಇಂಡಿಯಾಗೆ ಹೋಗಿದ್ದಾಗ ಒಂದು ಮಾಡೆಲ್ ಕೊಟ್ಟಿದ್ರು, ಅದಕ್ಕೆ ಇಟ್ಕೊಂಡಿದ್ದೀನಿ. ವಿಮಾನ ಸುಮ್ಮನೆ ಡೈರೆಕ್ಟಾಗಿ ಹಿಂಗೆ ಆರಲ್ಲ ಅಲ್ಲ,
ನಿಧಾನಕ್ಕೆ ಟೇಕ್ ಆಫ್, ಆ ಥರ ಓಪನಿಂಗ್. ಆಮೇಲೆ ಹಾರಾಡುತ್ತೆ. 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 10 ಕಿಲೋಮೀಟ್ರ್, ಎಷ್ಟು ದೂರ ನೋಡಿಕೊಂಡು ಕರೆಕ್ಟಾಗಿ ಹಾರಾಡೋದು. ನೀವು ಭಾಷಣ ಎಷ್ಟು ನಿಮಿಷ ಕೊಟ್ಟಾರೋ ಅಷ್ಟು ನಿಮಿಷ ಹೊಡಿತೀರ. ಅದಾದ್ಮೇಲೆ ಇಳಿಲೇಬೇಕು. ಲ್ಯಾಂಡಿಂಗ್, ನಿಧಾನಕ್ಕೆ ಇಳಿಬೇಕು. ಕರೆಕ್ಟಾ? ಸೊ ಓಪನಿಂಗ್ ಅಂಡ್ ಎಂಡಿಂಗ್ ಸ್ಯಾಂಡ್ವಿಚ್, 2 ಬ್ರೆಡ್ ಪೀಸ್ ಇರುತ್ತೆ, ಮಧ್ಯದಲ್ಲಿ ಸ್ಟಫಿಂಗ್ ಆಗ್ತದೆ. ಒಂದು ಓಪನಿಂಗ್, ಮಧ್ಯದಲ್ಲಿ ಭಾಷಣ ಮಾಡ್ತೀರಿ, ಮೂರನೇದು ಕನ್ಕ್ಲೂಷನ್ ಮಾಡ್ತೀರಿ. ಅಥವಾ ಒಬ್ಬಟ್ಟು, ನೀವು ಅಭ್ಯಾಸ ಇದ್ದವರು 2 ಲೇಯರ್ ಇರುತ್ತೆ, ಮಧ್ಯದಲ್ಲಿ ಒಬ್ಬಟ್ಟಿಂದ ಹೂರ್ಣ. ಸೇಮ್ ವೇ ಉತ್ತಮ ಆರಂಭ. ಉತ್ತಮ ಆರಂಭ ಅಂದರೆ ಸ್ಮೈಲ್ ಮಾಡ್ತೀರಿ, ನಮಸ್ಕಾರ ಮಾಡ್ತೀರಿ. ಆತ್ಮೀಯರೇ, ಸ್ನೇಹಿತರೆ, ನಾವು ಇವತ್ತು ಈ ವಿಚಾರಗಳಿಗಾಗಿ ಈ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಹೇಳ್ತೀರಿ, ಇದು ಆರಂಭ. ಅಂತ್ಯ. ಇವತ್ತು ನಾನು ಏನೇನು ವಿಚಾರಗಳನ್ನು ಮಾತಾಡಿದೆ, ನಂಬರ್ 1, 2, 3 ಪಾಯಿಂಟ್, ಐ ಥಿಂಕ್ ಅವೆಲ್ಲವೂ ನಿಮಗೆ ಲಾಭ ಆಗ್ತದೆ. ನೀವು ನಿಮ್ಮ ಜೀವನದಲ್ಲಿ ಪಾಲಿಸ್ತೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶುಭಾಶಯಗಳು. ಧನ್ಯವಾದ. ಅಂತ್ಯ. ಸೊ ಒಂದು ಸ್ಮಾಲ್ ಆರಂಭದಲ್ಲಿ ಒಂದು ಚೀಟಿ ಬರ್ಕೊಳ್ಳಿ, ಪಾಯಿಂಟ್ಸ್ ಮಾಡ್ಕೊಳ್ಳಿ. ಪೂರ್ತಿ ನೋಟ್ಸ್ ಬರ್ಕೊಂಡು ಓದಬೇಡಿ. ಆ ಪಾಯಿಂಟ್ ಇಟ್ಕೊಂಡು ಭಾಷಣ, ಸಮಯ, ಸಂದರ್ಭ ನೋಡ್ಕೊಂಡು ಭಾಷಣ ಮಾಡಬೇಕು. ಎಂಥ ಸಭಿಕರು, ಎಂಥ ಸಭಾಂಗಣ, ಎಂಥ ಸಭೆ. ಸಭೆ, ಸಭಿಕರು, ಸಭಾಂಗಣ, ಈ 3 ಅಂಶ. ಸಭೆ, ಸಭಿಕರು, ಸಭಾಂಗಣ. ಗಾಟ್ ಇಟ್? ಓಕೆ. ನೆಕ್ಸ್ಟ್, ನಾವು ಎಲ್ಲ ವಿಷಯ ರೆಡಿ ಮಾಡಿಕೊಂಡ್ರು ಸರಿಯಾಗಿ ವ್ಯಕ್ತಪಡಿಸೋಕ್ಕಾಗಲ್ಲ. ಒಂದೇ ಸರಿ ಬಂದ್ಬಿಟ್ಟಿದ್ರೆ ಯಾಕೆ ನಮ್ಮಂಥರೆಲ್ಲ ಬೇಕಾಗಿತ್ತು? ನನಗೆ ಯಾರು ಹೇಳ್ಕೊಡೋದು ಸಿಗ್ಲಿಲ್ಲ. ನಾನೇ ಕಷ್ಟಪಟ್ಟು ಮಣ್ಣೊತ್ತು ಕಲಿತೆ. ಆದರೆ ನನ್ನ 30 + 10 40 ವರ್ಷದ ಅನುಭವವನ್ನು 3 ತಿಂಗಳಲ್ಲಿ, 3 ತಿಂಗಳಿಂದ 1 ವರ್ಷದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಶಾರ್ಟ್ ಕಟ್ ಅಲ್ವಾ? ಕಲಿಬೇಕಷ್ಟೆ. ಓಕೆ. ದೆನ್ ಆರಂಭದಲ್ಲಿ ಭಯವಾಗ್ತದೆ ಸರ್. ಆಗ್ಲಿ ಬಿಡಿ, ಟೇಕ್ ಇಟ್ ಈಸಿ ಪಾಲಿಸಿ ಅಂತೀನಿ. ಓಕೆ. ಫಾರ್ಮುಲಾ: ಕೂಲ್, ಕಾಮ್, ಕಂಫರ್ಟಬಲ್. ಭಯ, ಆರಾಮ್, ಟೆನ್ಷನ್ ಎಲ್ಲದಕ್ಕೂ ಕೂಲ್, ಕಾಮ್, ಕಂಫರ್ಟಬಲ್, 3 C's. ಓಕೆ. ಏನಾದರೂ ಮುಂದಿನ ಜನ ಏನು ಅನ್ಕೊಂತಾರೆ ಅನ್ನೋ ಭಯದಲ್ಲಿ ಮಾತನಾಡೋ ವಿಷಯ ಮರೆತು ಧ್ವನಿ ಬದಲಾಗುತ್ತೆ ಸರ್. ನೀವು ಮಾತಾಡಬೇಕು, ಮಾತಾಡೋಕೆ ಕರೆದರೆ ಸಹಿಸ್ಕಿರ್ತಾರೆ ಬಿಡಿ. ಏನೋ ಆರಂಭದಲ್ಲಿ ಸ್ವಲ್ಪ ಭಾಷಣ ಹೆಚ್ಚು ಕಡಿಮೆ ಮಾಡ್ತೀರಾ. ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್, ಬಟ್ ದೇರ್ ಶುಡ್ ನಾಟ್ ಬಿ ಎ ಫೇಲ್ಯೂರ್ ಆಫ್ ಎನ್ ಅಟೆಂಪ್ಟ್ ಅನ್ನೋ ನನ್ನ ಮಾತನ್ನು ನೆನಪಿಟ್ಟುಕೊಳ್ಳಿ. ಧ್ವನಿ ಬದಲಾಗುತ್ತೆ ಅಂದರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಅಂತ. ಆ ಕಾನ್ಫಿಡೆನ್ಸನ್ನು ಒಂದೇ ಸರಿ ಬರುತ್ತಾ ನಿಧಾನಕ್ಕೆ ಬರ್ತಾ ಹೋಗುತ್ತೆ. ಮಾಡ್ತಾ ಹೋಗಿ ಅಷ್ಟೇ. ಪ್ರಯತ್ನ ಮಾಡ್ತಾ ಬನ್ನಿ. ಒಂದೊಂದು ಸಲ ವಿಷಯ ಗೊತ್ತಿಲ್ಲದಿದ್ದಾಗ ನೇರವಾಗಿ ಮೈಕ್ ಕೊಟ್ಟಾಗ ಹೇಗೆ ನಿರೂಪಿಸಬೇಕು ಹೇಳಿಕೊಡಿ ಸರ್. ಮೈಕ್ ಕೊಟ್ಟರು, ಎಲ್ಲರಿಗೂ ನಮಸ್ಕಾರ. ಜಾಸ್ತಿ ಮಾತಾಡಬೇಡಿ. 30 ಸೆಕೆಂಡು, 1 ನಿಮಿಷದಲ್ಲಿ ಮಾತಾಡಿ ಮುಗಿಸ್ಬಿಡಿ. ಸಿಂಪಲ್ ಅಲ್ವೇನಪ್ಪ? ನಾನೇನು ಹೇಳಿದ್ದೀನಿ? ಸ್ಮೈಲ್ ಮಾಡಿ, ನಮಸ್ಕಾರ ಮಾಡಿ, ಮೈಕ್ ಕೊಟ್ಟರು. ಇವತ್ತು ನೋಡಿ, ನಮ್ಮ ಅಧ್ಯಕ್ಷರು ಇವ್ರು ಬಂದಿದ್ದಾರೆ. ಒಂದಿಬ್ಬರು ಹೆಸರು ಹೇಳಿದ್ರೆ ಆಗೋಯ್ತು. ಇವತ್ತಿದೆಯಲ್ಲ ವಿಷಯ, ಇದು ತುಂಬಾ ಮಹತ್ವದ್ದು. ಏನಂತೀರಿ? ನನಗಂತೂ ತುಂಬಾ ಖುಷಿಯಾಗಿದೆ. ನನ್ನ ಪ್ರಕಾರ ಈ ವಿಷಯನ ಈಗ ಅರ್ಥಕೊಂಡ್ರೆ ಚಂದ. ಏನಂತೀರಿ? ಹೋಗೋಣ. ಮತ್ತೆ ಮತ್ತೆ ಇಲ್ಲಿ ಅನೇಕ ಜನ ಇದ್ದಾರೆ ಮಾತನಾಡೋಕೆ. ಅದರಿಂದ ನಾನು ನನ್ನ ಸಮಯವನ್ನು ಕಡಿಮೆ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಓಕೆ. ತುಂಬ ಚೆನ್ನಾಗಿ ಭಾಷಣ ಮಾಡುವುದು ಹೇಗೆ? ನನ್ನ ಪುಸ್ತಕ, ಈ 3 ಪುಸ್ತಕ ಓದಿದ್ರೆ ಇನ್ಫಾರ್ಮೇಶನ್ ಸಿಗ್ತದೆ. ಆದರೆ ನೀವು ಕೇಳಿರೋದ್ರಿಂದ ನಾನೇನು ಹೇಳಬೇಕಲ್ಲ. ನಿಮ್ಮ ವಿಷಯ ಚೆನ್ನಾಗಿರಬೇಕು, ಸೊಗಸಾಗಿರಬೇಕು. ನಿಮ್ಮ ಭಾಷೆ ಸುಂದರವಾಗಿರಬೇಕು. ನಿಮ್ಮ ಧ್ವನಿ ಆಕರ್ಷಕವಾಗಿರಬೇಕು. ಧ್ವನಿಯಲ್ಲಿ ಸ್ವಂತಿಕೆ ಇರಬೇಕು. ಶಾರೀರಿಕ ಭಾಷೆ ಸ್ವಾಭಾವಿಕವಾಗಿರಬೇಕು. ಓಕೆ. ಧ್ವನಿ ಸ್ವಂತದ್ದಾಗಿರಬೇಕು. ಶಾರೀರಿಕ ಭಾಷೆ, ನಮ್ಮ ನಿಲುವು ಅಥವಾ ಭಂಗಿ ಅಥವಾ ಹಾವಭಾವಗಳು ಸ್ವಾಭಾವಿಕವಾಗಿರಬೇಕು. ಭಾಷೆ ಸುಂದರವಾಗಿರಲಿ.
ವಿಷಯ ಚೆನ್ನಾಗಿ ಸಿದ್ಧತೆ ಮಾಡಿಕೊಂಡು ಅದನ್ನ ಮಂಡಿಸಿ, ಡನ್. ಅದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸಿದ್ಧತೆ ಸಿದ್ಧತೆ ಸಿದ್ಧತೆ. ವಿತೌಟ್ ಪ್ರಿಪರೇಷನ್ ನಥಿಂಗ್. ಸೊ ಮಿರರ್ ಈಸ್ ದ ಬೆಸ್ಟ್ ಪ್ಲೇಸ್. ಓಕೆ, ನಿಂತ್ಕೊಳ್ಳಿ ಮಿರರ್ ಮುಂದೆ, ಹೊಡಿರಿ. ಅದೇನು ಬೇಜಾರೇ ಮಾಡ್ಕೊಳ್ಳಲ್ಲ ರೀ, ಹಾಳದ್ದು ಆ ಮಿರರ್. ಓಕೆ, ಡೋಂಟ್ ವರಿ, ಯು ಕ್ಯಾನ್ ಬಿಕಮ್ ಎ ಗುಡ್ ಸ್ಪೀಕರ್. ಈಗ ಒಬ್ಬ ಗೃಹಿಣಿ, ವಿಜಯಪುರದ ಗೃಹಿಣಿ, ಈಗ ನಾನು ಏನೋ ಉತ್ತರ ಕೊಟ್ಟಿದ್ದೀನಿ. ನಮ್ಮ ಸ್ಟೂಡೆಂಟ್ ಸಮ್ ಅಪ್ ಮಾಡಿ ಇದನ್ನ ಹೆಂಗೆ ಹೇಳ್ತಾರೆ ನೋಡೋಣ. ಚಾಲೆಂಜ್ ಕೊಡ್ತಾ ಇದ್ದೀನಿ ನೇತ್ರಾವತಿಗೆ. ಇವರೆಲ್ಲರ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರ ಕೊಡಮ್ಮ ನೀನು. ಸರ್, ಯಾವ್ದೇ ಆಗ್ಲಿ ಮೊದಲ ಭಾಷಣ ಕೌಶಲ್ಯ ಬರಬೇಕಾದ್ರೆ ಭಯ ಅನ್ನೋದು ಎಲ್ಲರಿಗೂ ಇರ್ತದ. ಮಾತನಾಡಕ್ಕ ಅಂದ್ರ ಮನಿಯೊಳಗ ಜಾಸ್ತಿ ಮಾತಾಡ್ತೀವಿ, ಜನರ ಜೊತೆ ಮಾತಾಡ್ತೀವಿ. ವೇದಿಕೆ ಮೇಲೆ ಹೋಗಿ ನಿಂತಕ್ರ ಮೈಕ್ ಕೊಟ್ಟಾಕ್ರಂತ್ರು ಅರ್ಧ ಭಯ ಬಂದ್ಬಿಟ್ಟಿರ್ತದ. ಅಂದ್ರೆ ಫಸ್ಟ್ ಟೈಮ್ ಮಾತಾಡೋರಿಗೆ ಆ ಭಯ ಅವ್ರನ್ನ ಅರ್ಧ ಶಕ್ತಿ ಕಳೆದು ಬಿಟ್ಟಿರ್ತದ. ಆ ಟೈಮ್ದಾಗ ಏನ್ ಮಾಡ್ಬೇಕು, ಎಲ್ಲರಿಗೂ ಇರುದು ಪ್ರಾಬ್ಲಮ್ ಅದೇ, ವೇದಿಕೆಯ ಭಯ ಮೊದಲ್ ಮೇನ್ ಇರ್ತೈತಿ. ಎಲ್ಲರಿಗೂ ಮಾತನಾಡಬೇಕು ಅನ್ನೋದು ಆಶೆ ಎಲ್ಲರಿಗೂ ಇರ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ನಾನು ಒಂದು ಏನೋ ಸಭೆ ಸಮಾರಂಭದಲ್ಲಿ ಒಂದೆರಡು ಮಾತನಾಡಬೇಕು, ಒಂದು ಫಂಕ್ಷನ್ ಇದ್ದಕ್ರ ಎಲ್ಲರಿಗೂ ಒಂದು ರೀತಿ ಆಶೆ ಇರ್ತೈತಿ. ಅದು ಹೋಗಿ ಆ ಸ್ಟೇಜ್ ಮೇಲೆ ಹೋಗುದೇ ಒಂದು ದೊಡ್ಡ ಒಂದು ಸವಾಲಾಗಿರ್ತದ. ಆ ಸವಾಲನ್ನು ನಿಗಿಸ್ಕೊಂಡು ಇನ್ನೂ ಉತ್ತಮವಾಗಿ ಮಾತನಾಡ್ಬೇಕಾದ್ರೆ ಸರ್ ಅವರ ಕ್ಲಾಸಿಗೆ ಆನ್ಲೈನ್ ಆಫ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿರೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತ ಸರ್. ಓವರ್ ಆಲ್ ಇವತ್ತಿನ ಜನರು ಏನು ಬರೀ ಅದೇ ವೇದಿಕೆಯ ಭಯ ಜಾಸ್ತಿ ಎಲ್ಲರಿಗೂ. ಅದು ಹೋಗ್ಬೇಕಾದ್ರ ಹೆಚ್ಚು ಹೆಚ್ಚು ಪುಸ್ತಕ ಸರ್ ಅವ್ರ ಪುಸ್ತಕ. ನೀವ್ ಹೆಂಗ್ ಭಯ ಹೋಗ್ಲಾಡಿಸ್ಕೊಂಡ್ರಿ? ಸರ್, ನನ್ನ ಭಯ ಅಂದ್ರೆ ಏನು, ಅದೇ ನಾನು ಮನೆಯೊಳಗ ಹೋಮ್ ಮೇಕರ್ ಅಂತಾರಲ್ಲ ಆ ತರ ಇದ್ದವಳು ನಾನು. ಹೋಮ್ ಮೇಕರ್ ಇದ್ದೆ ನಾನು. ಮೊದಲೇನು ನನ್ಗೆ ಫ್ಯಾಮಿಲಿಯವ್ರ ಜೊತೆ ಮಾತಾಡೋದು ಅಷ್ಟೇ ನನಗೆ ಸೀಮಿತ. ಅಂದ್ರೆ ನಾನು ಯಾರ ಜೊತೆನು ಒಡನಾಟ ಅಂದ್ರೆ ಯಾರ ಜೊತೆನು ಮಾತಾಡ್ತಾ ಇರ್ಲಿಲ್ಲ. ನಮ್ಮ ತಂದೆ ತಾಯಿ, ನಮ್ಮ ಮನೆಯವರು ಜೊತೆ, ನಮ್ಮ ಫ್ಯಾಮಿಲಿ, ನಮ್ಮ ಎಷ್ಟು ಫ್ಯಾಮಿಲಿ ಜೊತೆ ಮಾತನಾಡಿದ್ರು ಬಿಟ್ರೆ ಉಳ್ಕಿದ್ ಯಾವ ಜೊತೆನು ಮಾತಾಡ್ತಿರ್ಲಿಲ್ಲ. ಮತ್ತೆ ಸಭೆ ಸಮಾರಂಭಕ್ಕೆ ಹೋದಕ್ರ ಅಲ್ಲಿ ಬೇರೆಯವರು ಅಂದ್ರೆ ನಮ್ಮ ಕಾಷ್ಟದವ್ರು ಬೇರೆಯವ್ರೇ ಮಾತಾಡ್ತಿರ್ತಾರ ಫಂಕ್ಷನ್ ಟೈಮ್ದಾಗ. ಆರಾಮೇನ್ರಿ, ಚೆನ್ನಾಗೇನ್ರಿ, ನಾ ಬರೇ ಅಷ್ಟ ಅಂದು ಕೂತ್ ಬಿಡ್ತಿದ್ದೆ. ಅವ್ರು ಕೆಲವೊಬ್ರು ನಮ್ಮ ಅತ್ತೆಯವ್ರಿಗೆ, ಕೆಲವ್ರು ನಮ್ಮ ಫ್ಯಾಮ್ಲಿಯವ್ರಿಗೆ ಬಂದು ಇದು ಮಾಡಾಕತ್ರು, ಏನು ಇವ್ರು ಏನ್ರಿ ಯಾರ ಜೊತೆನು ಮಾತಾಡಲ್ಲ, ಮಾತಾಡಿದ್ರು ಮಾತನಾಡಲ್ಲ ಇವ್ರು, ಏನಂತಾರಲ್ಲ ಅಹಂಭಾವ ಅಂತಾರಲ್ಲ ಆ ತರ ಅದಲ್ಲ, ಏನು ಜನರ ಜೊತೆ ಬೆರಿಬೇಕನ್ನೋದು ಏನು ಕಲ್ಸಿಲ್ವಾ ಆಕೆಗೆ ಅಂತ ಎಲ್ಲಾರು ನಮ್ಮ ಪೇರೆಂಟ್ಸ್ ಸುದೇ ಮೊದಲು ಮಾಡಿ ಅಂತಿದ್ರು. ಹಿಂಗಾಗಿ ನನಗೇನು, ನಾನು ಮಾತಾಡಬಾರ್ದತ್ತೇನು ಯಾವ ಭಾವನೆನೂ ಇರ್ಲಿಲ್ಲ. ಯಾಕಂದ್ರೆ ಯಾವ ರೀತಿ ಆರಂಭ ಮಾಡಬೇಕು, ಯಾವ ಎಲ್ಲ ಏಜ್ದವ್ರು ಇರ್ತಿರು, ಯಾವ ಏಜಿನವ್ರ ಜೊತೆ ಯಾವ ತರ ಮಾತಾಡ್ಬೇಕು ಅನ್ನೋದು ಆ ಸ್ಕಿಲ್ ಗೊತ್ತಿರ್ಲಿಲ್ಲ ಸರ್. ನನಗೆ ಗೊತ್ತಿರ್ಲಿಲ್ಲ. ಒಂದೇ ಎಲ್ಲರಿಗೂ ಒಂದೇ ಆನ್ಸರ್ ಹೇಳ್ತಿದ್ದೆ. ಆನ್ಲೈನ್ ಕ್ಲಾಸ್ ಹೇಗ್ ಲಾಭ ಆಗ್ತಾ ಇದೆ ನಿಮ್ಗೆ? ಸರ್, ಇಲ್ಲಿ ಭಯ ಅಂದ್ರೆ ಮೊದಲ ನನಗ ಅಂಜಿಕೆ ಅಂದ್ರೆ ಕಮ್ಯುನಿಕೇಶನ್ ಯಾವ ತರ ಮಾಡ್ಬೇಕು ಅನ್ನೋದು ಸ್ಕಿಲ್ ಇಲ್ಲಿ ಪೂರ್ತಿ ನಾ ಕಲ್ತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಭಯ ಅನ್ನೋದು ಹೋಗ್ಯದ. ಈಗ ಯಾರ ಜೊತೆ ಅಲ್ಲಿ ಸರಾಗವಾಗಿ ಮಾತಾಡಬಹುದು, ಸಹಜವಾಗಿನೇ ಮಾತಾಡಬಹುದು. ಏನಿಲ್ಲ ಅವ್ರು ಯಾವ ತರ ಕೇಳ್ತಾರ ಏನು, ಅಲ್ಲಿ ಯಾವ ಜೊತೆ ಈ ಒಂದ್ ಮಾರ್ಕೆಟ್ಗೆ ಹೋಗುದಲ್ಲಿ ಯಾವುದೇ ಅಲ್ಲಿ ಪ್ರತಿಯೊಂದು ಯಾವುದೇ ಕ್ಷೇತ್ರದಲ್ಲಿ ವ್ಯವಹಾರ ಜ್ಞಾನ ಇರ್ಲಿ, ಯಾವುದೇ ಇರ್ಲಿ, ಪ್ರತಿಯೊಂದು ಅದಕ್ಕೆ ತಕ್ಕಂತೆ ನಾ ಇವಾಗ ಮಾತಾಡ್ತೀನಿ ಸರ್. ನನ್ಗೆ ಯಾವುದೇ ಹಿಂಜರಿಕೆ ಇಲ್ಲ. ಓಕೆ, ಈಗ ನನ್ನ ಮಾರ್ಗದರ್ಶನ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಸರ್, ಒಂದು ನಿಮ್ಮ ಮಾರ್ಗದರ್ಶನ ಅಂದ್ರೆ ಒಬ್ಬ ಅದೇ ಮುಂದ್ ಗುರಿ ಇರ್ಬೇಕು, ಹಿಂದ ಗುರು ಇರ್ಬೇಕಂತ ಹೇಳ್ತಾರಲ್ಲ ಆ ತರ ಸರ್. ಯಾವುದೇ ಅಲ್ಲಿ ಒಂದು ಬೆಳಕಿಂದು ಅಂದ್ರೆ ಒಂದು ಬೆಳಕಿದ್ದಂಗ ಸರ್. ಮುಂದೆ ನಮ್ದು ಗುರಿ ಏನದ ಅಂತ ಹೇಳಿ ಆ ಬೆಳಕು ತೋರಿಸುವಂತ ಗುರು ನೀವು ಅಂತ ಹೇಳಕ್ ಇಷ್ಟಪಡ್ತ ಸರ್. ಯಾಕಂದ್ರೆ ನನಗೆ ಮೊದಲು ಏನು ಯಾವ ತರ ಈ ತರ ಮಾತಾಡ್ತೀನಿ ಅನ್ನೋದು ಕಲ್ಪನೆಯೂ ನನಗಿರ್ಲಿಲ್ಲ. ಯಾಕಂದ್ರೆ ಆಯ್ತು ನಂದು ಶಿಕ್ಷಣ ಆಯ್ತು, ಮಕ್ಕಳದು, ಗಂಡ ಮಕ್ಕಳು ಫ್ಯಾಮಿಲಿ ಆಯ್ತಲ್ಲ, ಇಷ್ಟಕ್ಕೆ ಸೀಮಿತ ಆಯ್ತು ಅಂತ ಹೇಳಿ ನಾನು ಒಂದು 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 ಹಿಂದಿನ ಆ ತರ ಮೈಂಡ್ ಸೆಟ್ ಇತ್ತು. ಇವಾಗ ಇಲ್ಲ. ಇವಾಗ ನಾನು ಈ ಜೀವನದಾಗ ನಾನು ಏನಾದ್ರೂ ಒಂದು ಸಾಧನೆ ಮಾಡ್ತೀನಿ ಅನ್ನೋದು ಒಂದು ನನ್ನಲ್ಲೇ ಒಂದು ಆತ್ಮವಿಶ್ವಾಸ ಇರೋದ್ರಿಂದ ಇವಾಗ ಏನ್ ಮಾಡ್ದ, ಯೋಗ ಟೀಚರ್ ಭಾಷಣ ಕಲಿಯಕ್ ಬಂದು ಈಗ ಜೀವನದಲ್ಲಿ ಗುರಿ ಇಟ್ಕೊಂಡು ಏನಾದ್ರೂ ಸಾಧನೆ ಮಾಡಬೇಕು ಅಂತ ಈಗ ಯೋಗ ಶಿಕ್ಷಕಿ ಆಗಿದ್ದೀರಿ, LIC ಏಜೆಂಟ್ ಆಗಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ಜೊತೆಗೆ ನೀವು ಆಫ್ಲೈನ್ ಪ್ರೋಗ್ರಾಮ್ಗೂ ಬಂದ್ರಿ. ಆನ್ಲೈನ್ ಅಲ್ಲಿ ಲಾಭ ಆಗಿತ್ತು, ಆಫ್ಲೈನ್ ನಲ್ಲಿ ಯಾವ ತರ ಲಾಭ ಆಯ್ತು ನಿಮ್ಗೆ?
ಸರ್ ಆನ್ಲೈನ್ದಲ್ಲಿ 50% ಲಾಭ ಆದ್ರೂ ನನಗ 100% ಪರ್ಫೆಕ್ಟ್ ಆಗ್ಬೋದು ಅಂದ್ರ ಆ, ಆ, ಇದ್ರ ಕ್ಲಾಸಿಗೆ ಆಫ್ಲೈನ್ ಕ್ಲಾಸಿಗೆ ಬಂದ ಮೇಲೆ ಅಂತ ಹೇಳಕ್ ಇಷ್ಟಪಡ್ತದೆ ಸರ್. ಅಲ್ಲಿ ಯಾವ ತರ ಅಂದ್ರ ಮೈಕ್, ಸ್ಟೇಜ್, ಬಾಡಿ ಲ್ಯಾಂಗ್ವೇಜ್, ಅಂದ್ರೆ ಧ್ವನಿ ಏರಿಳಿತ ಯಾವ ತರ ಅಂದ್ರ ಐ ಕಾಂಟ್ಯಾಕ್ಟ್ ಯಾವ ತರ ನಿಲ್ಲಬೇಕು, ನಿಲ್ಲುವ ಭಂಗಿ ಅಂತಾರಲ್ಲ ಯಾವ ತರ ಅಂದ್ರೆ ಎಲ್ಲಾ ಒಂದ್ ರೀತಿ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕಲಿತೀವಿ ಸರ್ ಅಲ್ಲಿ. ಹ್ಮ್. ಅಂದ್ರೆ ಸಾಕಷ್ಟು ಈಗ ಲಾಭ ನಾನು ಆಗ್ತದೆ. ಸಾಮಾನ್ಯವಾಗಿ ಯಾವುದೇ ಪಾರ್ಟಿಸಿಪೆಂಟ್ ಬಂದ್ರು ಆ ಪಾರ್ಟಿಸಿಪೆಂಟ್ಸ್ನ ಓರೆಕೋರೆಗಳನ್ನ ತೀಡ್ತೀನಿ. ಈ ತಿದ್ದುವಿಕೆ ಹೇಗನ್ಸುತ್ತೆ ನಿಮ್ಗೆ? ಸರ್ ತಿದ್ದುವಿಕೆ ಯಾವ ತರ ಆತದ ಅಂದ್ರೆ ಈಗ ಸಣ್ಣ ಚಿಕ್ಕ ಮಕ್ಕಳಿಗೆ ಯಾವ ತರ ತಪ್ಪಾದ್ರ ನಾವ್ ಎತ್ತಿ ತೋರಿಸಿ ಹಿಂಗಪ್ಪ ಮಗೋತ್ ಈಗ ಹೆಂಗ ಹೇಳ್ತೀವಲ್ಲ ಅದೇ ತರ ನಮಗೊಬ್ಬ ಮಾರ್ಗದರ್ಶಕರು ಯಾವ ತರ ಅಂದ್ರೆ ನಮ್ದು ಏನದ ಯಾವ ತರ ಈಗ ಮಾತನಾಡುವ ಪದಗಳಾಗಿರಬಹುದು, ಯಾವ ಸಂದರ್ಭದಲ್ಲಿ ಯಾವ ಪದ ಉಪಯೋಗ ಮಾಡ್ಕೋಬೇಕು ಅನ್ನೋದು ಅದು ಸರಿಯಾಗಿ ಹೇಳ್ತೀರಿ. ಆ ಸಂದರ್ಭಕ್ಕೆ ತಕ್ಕಂತೆ ತಿದ್ದಿ ಹೇಳ್ತೀರಿ. ಯಾವಾಗಂದ್ರ ಈಗ ಅಲ್ಲಿ ಕೆಲವೊಂದು ಸಂದರ್ಭ ಅಂದ್ರೆ ಈಗ ಈ ತರಬೇತಿ ಅನ್ನೋದು ಯಾವ ತರ ನಿಮ್ದು ಒಟ್ಟಾರೆ ಹೇಳ್ಬೇಕಂದ್ರೆ ಸರ್ ನನಗೆ ಅನುಭವ ಆದದ್ದು ಅಂದ್ರೆ ಈಗ ನಮ್ಮನ್ನ 3 ದಿವಸಗಳ ಶಿಬಿರ ನಾನು ನಿಮ್ಮಲ್ಲಿ ತಗೊಂಡಿದ್ದು. ಫಸ್ಟ್ನೇ ದಿವ್ಸ ಏನ್ ಮಾಡ್ತೀರಿ, ಈ ಬೇಳಿ ಹೆಂಗ ಒಂದು ಹೂರ್ಣ ಹೋಳಿಗೆ ಮಾಡೋ ಟೈಮ್ದಲ್ಲಿ ಬೇಳಿ ಹೆಂಗ್ ಸರಿಯಾಗಿ ಕುದಿಸ್ತಿರಲ್ಲ ಎಲ್ಲಾರನು ಕುದಿಸೋ ಅಂದ್ರ ಮೀನ್ಸ್ ಅದ್ರದ ಅರ್ಥ ಏನಂದ್ರ ಎಲ್ಲಾರನು ಚೆನ್ನಾಗಿ ಬೇಸಿಕ್ ಹೆಂಗ್ ಮಾತಾಡ್ಬೇಕು ಅನ್ನೋದು ಚೆನ್ನಾಗಿ ಹೇಳ್ತೀರಿ ಸರ್. ಚೆನ್ನಾಗಿ ಹೇಳಿದ ನಂತರ 2ನೇ ದಿವ್ಸ ಏನ್ ಮಾಡ್ತೀರಿ, ಅದು ಅಂದ್ರ ಕುದಿಬೇಕಲ್ಲ, ಕುದಿಯೋ ಸಂದರ್ಭ ಅಂದ್ರೆ ಕುದಿಸಿ ಹೆಂಗ್ ಗ್ರೈಂಡರ್ಗೆ ಹಾಕ್ತಾರಲ್ಲ ಆ ತರ ಮನುಷ್ಯರನ್ನ ಪ್ರತಿಯೊಬ್ಬರನ್ನ ತಿದ್ದುತ್ತೀರಿ. ಯಾವ ತರ ಅಂದ್ರೆ ಸ್ಟ್ರಿಕ್ಟ್ ಆಗಿ ತಿದ್ದುತ್ತೀರಿ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಅಲ್ಲಿ ನಿತ್ತು ಯಾವ ತರ ಅಂದ್ರೆ ಫುಲ್ ಸ್ಟ್ರಿಕ್ಟ್, ಹೌದಲ್ಲ ಇದು ನಾವ್ ಯಾವ್ದಕ್ ಬಂದಿದ್ದೇವು, ಇಲ್ಲಿ ಏನ್ ಕಲಿಬೇಕು ಅನ್ನೋದು ಒಂದು ಸೀರಿಯಸ್ನೆಸ್ ಬರ್ತದ ಸರ್ ಅವಾಗ. ಆ ಸೀರಿಯಸ್ನೆಸ್ ಬಂದ್ ಬಳಕ ಅವಾಗ ಏನಾಗ್ತದ, ಅದು ಹೂರ್ಣೆಲ್ಲ ಗ್ರೈಂಡರ್ಗೆ ಹೆಂಗ್ ಸಣ್ಣ ಆಗ್ತದಲ್ಲ ನಮ್ಮಲ್ಲಿರುವಂತ ಜ್ಞಾನ ಸಂಪತ್ತು ಏನ್ ಮಾಡ್ತೀರಿ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತೀರಿ. ಇದ್ದುದ್ರಾಗೆ ಯಾವ ತರ ಮಾತಾಡ್ಬೇಕು, ಯಾವ ಸಂದರ್ಭ ಪೂರ್ತಿ ಅಂದ್ರೆ ನಮ್ದು ಓವರಾಲ್ ಯಾವ ತರ ಹೂರ್ಣ ಹೋಳಿಗೆ ತರ ಆಗ್ತದಲ್ಲ ಆ ತರ ತುಂಬಾ ಚೆನ್ನಾಗಿ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತ ಸರ್ ಒಟ್ಟಾರೆ. ಓಕೆ, ನನ್ನ ಪುಸ್ತಕಗಳ ಇಷ್ಟೊಂದು ಪುಸ್ತಕ ಬರ್ದೀನಿ. ಪ್ಯಾರಲಲ್ಲಿ ಪುಸ್ತಕನೂ ಓದೋದ್ರಿಂದ ಹೇಗ್ ಲಾಭ ಆಗ್ತದೆ? ಸರ್ ಜ್ಞಾನ ಪದಗಳ ಬಳಕೆ ಬೇಕಂದ್ರೆ ಎಕ್ಸ್ಟರ್ನಲ್ ಅದನ್ನು ಬೇಕಾಗ್ತದ ಸರ್. ಈಗ ನಮ್ಮ ಪದ ಸಂಪತ್ತು ಜ್ಞಾನ ಸಂಪತ್ತು ಹೆಚ್ಚು ಮಾಡ್ಕೋಬೇಕಂದ್ರ ಪ್ರತಿಯೊಂದು ಈಗ ಬುಕ್ ಓದೋದ್ರಿಂದ ಕೆಲವೊಂದು ನೀವು ವಿಡಿಯೋ ಕೇಳೋದ್ರಿಂದ ಸಿಗ್ತದ ಸರ್. ಆನ್ಲೈನ್ ಕ್ಲಾಸಿಗೆ ಬಂದ ಬಳಿಕ ಕೆಲವೊಂದು ಸಿಗ್ತದ. ಅದೇ ತರ ಕೆಲವೊಂದು ಪುಸ್ತಕಗಳು ನಿಮ್ಮ ಪುಸ್ತಕ ರೆಫರ್ ಮಾಡೋದ್ರಿಂದ ಮತ್ತೆ ಅದ್ರಾಗ ನಾವು ಎಷ್ಟು ಕಲಿಲಿಕ್ಕೆ ನಮಗೆ ಎಷ್ಟು ಸಾಮರ್ಥ್ಯ ಇದೆ ಎಷ್ಟು ನಾವು ಕಲಿಬಹುದು ಸರ್ ಅದ್ರೊಳಗೆ ಅನಿಸ್ತದ. ಓಕೆ, ಥ್ಯಾಂಕ್ ಯು ನೇತ್ರಾವತಿ ಅವರೇ. ನಾನು ಹರಿಪ್ರಸಾದ್ ಅವ್ರ ಒಂದು ಮಾತು ಕೇಳಬೇಕು. ವಿಡಿಯೋ ಮಾಡ್ಯೂಲ್ಗಳನ್ನ ತಾವು ಚೆನ್ನಾಗಿ ನೋಡ್ತಾ ಇದ್ದೀರಿ, ಅದಕ್ಕೆ ಕಾಮೆಂಟ್ ಮಾಡ್ತಾ ಇದ್ದೀರಿ. ಈ ಒಂದು ಪ್ರಕ್ರಿಯೆ ನಿಮ್ಮನ್ನು ಹೇಗೆ ಇಂಪ್ರೂವ್ ಮಾಡ್ತಾ ಇದೆ? ಸರ್ ವಿಡಿಯೋ ಮಾಡಲ್ ನೋಡಿದಂತ ಸಂದರ್ಭದಲ್ಲಿ ಹ್ಮ್. ನಮ್ಮ ಮಾತು ಇಂಪ್ರೂವ್ಮೆಂಟ್ ಆಗುತ್ತೆ, ನಮ್ಮ ಭಾಷೆ ಇಂಪ್ರೂವ್ಮೆಂಟ್ ಆಗುತ್ತೆ, ನಮ್ಮ ಮಾನಸಿಕ ವಿಕಾಸ ಆಗುತ್ತೆ, ಮಾನಸಿಕ ಪರಿವರ್ತನೆ ಆಗುತ್ತೆ. ಹಾಗೂ ಒಂದೊಂದು ಒಬ್ಬೊಬ್ಬರ ಮಾತಿನ ಶೈಲಿ ನಮ್ಗೆ ಗೊತ್ತಾಗುತ್ತೆ. ಯಾರು ನಮ್ಮ ಮುತ್ತೂರು ಕೃಷ್ಣಮೂರ್ತಿ ಅವರಾಗಿರ್ಬೋದು, ಬೇರೆ ನಮ್ಮ ಸೂಲಿಬೇಡಿ ಅವರಾಗಿರ್ಬೋದು, ಗುಂಡಿರಾಜ್ ಅವರಾಗಿರ್ಬೋದು, ಬೇರೆ ಬೇರೆಯವರು ಯಾವ್ಯಾವ ಶೈಲಿಯಲ್ಲಿ ಹೇಗೆ ಮಾತಾಡ್ತಿದ್ದಾರೆ ಅಂತಕ್ಕಂಥ ಗಮನಿಸಿದಾಗ ಭಾಷಣಾ ಶೈಲಿಯನ್ನ ಹೇಗೆ ಯಾವ ರೀತಿಯಲ್ಲಿ ಬಳಸಿದ್ರೆ ನಮಗೆ ಯಾವ ಶೈಲಿ ಬೇಕಾಗಿದೆ, ನಾವು ಅವರಿಂದ ಏನ್ ಕಲಿಬಹುದು ಅಂತಕ್ಕಂಥದ್ದನ್ನ ನಾವು ಒಂದು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳಕ್ ಆಗುತ್ತೆ ಸರ್ ಅದನ್ನ. ಮತ್ತು ಒಂದೇನಂತಂದ್ರೆ ಅವ್ರು ಗಮನಿಸುವಂತದ್ದು ಒಂದು ರೀತಿಯಲ್ಲ, ಆದ್ರೆ ಇನ್ನೊಂದು ರೀತಿಯಲ್ಲಿ ಅದನ್ನ ಕಾಮೆಂಟ್ ಮಾಡಿದಾಗ ನಮ್ಮ ಮಾನಸಿಕ ಶಕ್ತಿ, ನಮ್ಮ ಭಾಷಾ ಶಕ್ತಿ ಅಂತಕ್ಕಂಥ ಇಂಪ್ರೂವ್ಮೆಂಟ್ ಆಗುತ್ತೆ. ಅದಕ್ಕಾಗಿ ನಾನು ಯಾವ್ಯಾವ ವಿಡಿಯೋ ನೋಡ್ತಾ ಇದ್ದೀನಿ, ವಿಡಿಯೋ ಮಾಡೋದ್ರನ್ನ ಎಲ್ಲವನ್ನೂ ಸಹ ಗಮನಿಸ್ತಾ ಇದ್ದೀನಿ ಅಂತಕ್ಕಂಥ ನನಗೆ ಗಮನಿಸಿದಾಗ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಅಂತಂದ್ರೆ ನಮ್ಮ ಮಾತಿನ ಶೈಲಿ ಇಂಪ್ರೂವ್ಮೆಂಟ್ ಆಗಿದೆ, ಮತ್ತು ನನ್ನ ಬರವಣಿಗೆ ಶೈಲಿ ಇಂಪ್ರೂವ್ಮೆಂಟ್ ಆಗಿದೆ, ನನ್ನ ಮಾನಸಿಕ ವಿಕಾಸ ಆಗಿದೆ, ಮಾನಸಿಕ ಪರಿವರ್ತನೆ ಅಂತಕ್ಕಂಥದ್ದಾಗಿದೆ. ಮತ್ತು ಒಂದು ನಮ್ಮ ಜ್ಞಾನ ಶಕ್ತಿ ವೃದ್ಧಿ ಆಗಿದೆ ಅಂತ. ಈ ಎಲ್ಲವನ್ನು ನಾನು ಒಂದು ಭಾಷಣಾ ಕೌಶಲ್ಯಕ್ಕೆ ಬಳಸ್ಕೊಂತಾ ಇದ್ದೀನಿ ಅಂತ. ಈಗ ಹಲವಾರು ಅಂಶಗಳು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಅಲ್ಲಿರುವಂತಹ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಒಂದು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಟರ್ನಿಂಗ್ ಪಾಯಿಂಟ್ಸ್ ಆಗಿರ್ಬೋದು, ಅಥವಾ ನಮ್ಮ ಒಂದು ರೀತಿಯ ಸಕ್ಸಸ್ ಸೀಕ್ರೆಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ಒಂದೊಂದೇ ಗಮನಿಸಿದಂತ ಸಂದರ್ಭದಲ್ಲಿ ಈಗ ಕಲಿಯೋ ಹಂತದಲ್ಲಿ ಒಬ್ರು ಹೇಳ್ತಾ ಇದ್ದಾರೆ, ಒಂದ್ಸರಿ ಮಾತಾಡಿದ್ರೆ ಸರಿ ಹೋಗುತ್ತಾ ಅಂತ. ಏನ್ ಹೇಳ್ತೀರಿ ನೀವು? ಒಂದ್ಸರಿ ಮಾತ್ರ ಸರಿ ಹೋಗಲ್ಲ ಸರ್. ಬಿದ್ದು ಬಿದ್ದು ನಮ್ಮ ಮಗು ಹೇಗ್ ಕಲಿತಿದ್ರು ಮಾತು ಹೆಂಗ್ ಕಲಿಬೇಕಂದ್ರೆ, ಆದ್ರೆ ಇಲ್ಲಿ ಸೈಕಲ್ ಕಲಿಯೋ ಉದಾಹರಣೆ ಕೊಡ್ಬೋದಾ?
ಸೈಕಲ್ ಫಸ್ಟ್ ಮಗು ಕಲಿತದಲ್ಲ ಸರ್, ಮಗು ಹ್ಮ್ ಫಸ್ಟ್ ನಡೆಯೋದು ಕಲಿತದಲ್ಲ, ಅದು ಉದಾಹರಣೆ. ಮತ್ತೆ ಸೈಕಲ್ ಕಲಿಯುವಂತದ್ದು 2 ಉದಾಹರಣೆ ತಗೋಬಹುದು ಸರ್. ಅಷ್ಟು ಹ್ಮ್ ಪರ್ಫೆಕ್ಟ್ ಆಗಲ್ಲ ಮಾತು ಅಂತಕ್ಕಂಥ, ಸುಮ್ನೆ ಏನೋ ಒಂದಿನ 2 ಕಲಿಯುವಂತದ್ದಲ್ಲ, ಮಹಾ ಸಾಗರ ಅದು. ಹ್ಮ್ ಹಂಗಾಗಿ ಅದು ಪರ್ಫೆಕ್ಟ್ ಆಗಿ ಕಲಿಸ್ಬೇಕಂತಂದ್ರೆ ಒಂದಷ್ಟು ಸಮಯ ಬೇಕು, ಮತ್ತು ಅದು ಗುರುಗಳು ಬೇಕೇ ಬೇಕಾಗುತ್ತೆ. ನನಗನಿಸಿದ ಮಟ್ಟಿಗೆ ನಾನು ಎಷ್ಟೇ ಕನ್ನಡ ಲೆಕ್ಚರರ್ ಆದ್ರೂ ಒಂದು ಗುರುಗಳು ಬೇಕೇ ಬೇಕಾಗುತ್ತೆ. ಭಾಷಣ ಕಲೆಯನ್ನ ಯಾವ ರೀತಿಯಲ್ಲಿ, ಹೇಗೆ ಯಾವ ರೀತಿಯಲ್ಲಿ ಮಾತಾಡಬೇಕು, ಹೇಗೆ ಅದನ್ನು ಬಳಸ್ಕೋಬೇಕು, ಯಾವ ಸಭೆ ಸಭಾಂಗಣ ಸಭಿಕರು, ಮತ್ತು ನಮ್ಮ ಧ್ವನಿ ಭಾಷೆ, ಸ್ಪೋಚರ್ ಗೆಚ್ಚು, ನಮ್ಮ ಕೈ ಕಾಂಟ್ಯಾಕ್ಟ್, ನಮ್ಮ ಬಾಡಿ ಲ್ಯಾಂಗ್ವೇಜ್, ಮತ್ತೆ ಎಲ್ಲವನ್ನ ಬರೆದ್ರೆ ಎಸ್ ಮಾತ್ರ ಹರಿಪ್ರಸಾದ್, ಈಗ ನಾನು ಒಂದು ಡಿಸೈನ್ ಮಾಡಿದ್ದೇನೆ ಕೋರ್ಸು. ಏನಂದ್ರೆ ಮಾತಾಡೋದಕ್ಕೆ ಕೆಲವೊಂದು ವಾಕ್ಯಗಳನ್ನ ಕೊಟ್ಟು ಅದರಲ್ಲಿ ವಿಶೇಷವಾಗಿ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ವಿಚಾರಗಳನ್ನ 1 ನಿಮಿಷ ಮಾತಾಡಿ ಅಂತ 3 ಸರಿ ಮಾತಾಡಿಸ್ತೇನೆ. 3 ಸಬ್ಜೆಕ್ಟು ಪ್ಲಸ್ 1 ಸಬ್ಜೆಕ್ಟು ಯೂಟ್ಯೂಬ್ ಲೈವಲ್ಲೂ ಮಾತಾಡಿಸ್ತಾ ಇದ್ದಾನೆ. ಇದು ಹೇಗೆ ನಿಮ್ಗೆ ಎಫೆಕ್ಟ್ ಆಗ್ತಾ ಇದೆ? ಮಾತಾಡ್ತಾ ಹಾಡ್ತಾ ಉಳ್ತಾ ರೋಗ ಅಂತ ಹೇಳ್ತೀವಲ್ಲ ಸರ್, ಹಂಗೆ ಆ ಭಾಷೆ ಮಾತಾಡ್ತಿದ್ರೆ ಒಂದ್ ಯಾವ ಕೊಡ್ತೀರ, ಇರುವುದೆಲ್ಲವೂ ಬಿಟ್ಟು ಇರದರಿಗೆ ತುಂಬಿದ ಜೀವನ ಅಂತ ಹೇಳಿದಾಗ ಅಲ್ಲಿ ನಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಆ ವಿಷಯವನ್ನ ಮಾತಾಡ್ತಾ ಒಂದು ನಮ್ಮ ಜ್ಞಾನ ಕೌಶಲ್ಯ ಹೆಚ್ಚಾಗುತ್ತೆ, ನಮ್ಮ ಮಾತಿನ ಕೌಶಲ್ಯ ಹೆಚ್ಚಾಗುತ್ತೆ. ಮತ್ತು ಅದರಿಂದ ನಮ್ಮ ಪಕ್ಕದವ್ರು ಏನ್ ಮಾತಾಡ್ತಾ ಇದಾರಲ್ಲ ಸರ್, ಬೇರೆಯವ್ರು ಕೊಟ್ಟಿರ್ತೀವಲ್ಲ ನಾವು, ಅವರ ಮಾತಾಡುವಂತ ಶೈಲಿಯನ್ನ ಗಮನಿಸಿದಂತ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಅವ್ರ ಮಾತಿನ ಶೈಲಿಯನ್ನು ಗಮನಿಸಿ ನಾವು ಕಲಿತಿರ್ತೀವಿ. ಅವರು ಹೇಳಿರುವಂತ ವಿಷಯವನ್ನು ಜ್ಞಾನ ತುಂಬ್ಕೊಂತೀವಿ. ಮತ್ತೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗ್ ಬಳಸ್ತಾ ಇದ್ದಾರೆ, ಅವರ ಒಂದು ಆಟಿಟ್ಯೂಡ್ ಬಿಹೇವಿಯರ್ ಏನಿದೆ, ಅವೆಲ್ಲವನ್ನ ಕಲಿತು ನಾವು ಅದರ ಒಂದು ಹಂತವಾಗಿ ಕಲಿಕೆ ಅಂತಕ್ಕಂಥ ಹೆಚ್ಚಾಗಿ ನಾವು ಒಂದು ಪರ್ಫೆಕ್ಟ್ನೆಸ್ ಅಂತಕ್ಕಂಥ ಹೇಳಿದ್ರಲ್ಲ ಸರ್ ನೀವೇ, ಹೆಂಗ್ ಕಲಿತೀರಿ ಅಂತ ಒಂದಿನ ಬರೀ ಕಲಿತಿದ್ರೆ ಇಷ್ಟು ಒಂದು ಒಂದು ಚೌಕಟ್ಟು ಬೇಕಾಗುತ್ತೆ. ಒಂದು ಪರ್ಫೆಕ್ಟ್ ಆಗ್ಬೇಕಾದ್ರೆ ಮನುಷ್ಯ ಪೆಟ್ಟು ತಿಂದು ಶಿಲ್ಪಿ ಹೆಂಗಾಗುತ್ತೋ, ಎಲ್ಲ ಪೆಟ್ಟುಗಳು ನಮ್ಗೆ ಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಎಸ್, ತುಂಬಾ ಚೆನ್ನಾಗಿ ನಮ್ಮ ನೇತ್ರಾವತಿ ಮತ್ತೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಧನ್ಯವಾದ ಇಬ್ಬರಿಗೂನು. ನಿಮಗೂ ಯಾರಾದ್ರೂ ಕಲೀಲೇಬೇಕು ಅಂದ್ರೆ ನಮ್ಮ ಕಚೇರಿಯ ಸಂಖ್ಯೆ 9620303000 ಹಾಗೂ 9341259267ಗೆ ಕರೆ ಮಾಡಿದ್ರೆ ನಿಮಗೆಲ್ಲ ಮಾಹಿತಿ ತಿಳಿಯುತ್ತೆ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೇನೆ.